ಇದೇ ಫಸ್ಟ್ ಟೈಮು ನಮ್ಮ ಮನೇಲಿ ಫಾದರ್ಸ್ ಡೇಗೆ ಕೇಕ್ ಕಟ್ ಮಾಡ್ತಿರೋದು. ಅಲ್ಲ, ಸ್ನೇಹಕ್ಕ ಏನಾದರೂ ಮಿಸ್ಟರ್ ಗೋಪಾಲ್ನ ಒಪ್ಕೊಂಡ್ಬಿಟ್ಲಾ ಅಂತ. ನನಗೂ ಎಲ್ಲೋ ಮಿಸ್ ಹೊಡಿತೈತೆ, ಆದರೆ ಎಲ್ಲಿ ಅಂತ ಗೊತ್ತಾಯ್ತಲ್ಲ ಕೊಕ್ಕೋ. ನಿಮ್ಮ ಅಕ್ಕ ನನ್ನೇನಾದರೂ ಈಟ್ ಬಿರ್ನೇ ಒಪ್ಕೊಬಿಟ್ಟಿದ್ರೆ ಈಟ್ ಹೊತ್ತಿಗೆ ನನ್ನ ಮಕ್ಕಳು ಕೇಕ್ ಬಂದಿಟ್ಟಿಗೆ ಮುಖಕ್ಕೆಲ್ಲ ಬಳ್ಕೊಂಡು ಅವ್ವ, ನಾನು ಸರಿಯಾಗಿ ಕೆಲಸನೇ ಮಾಡ್ತಿದ್ದೀನಿ. ಅಲ್ಲ, ಇವತ್ತು ಅಪ್ಪಂದ್ರ ದಿನಾಚರಣೆ. ಅವ್ವ, ನಮಗೆ ಅಪ್ಪ ಅವ್ವ ಎಲ್ಲ ನೀನೇ. ಚಿಕ್ಕ ವಯಸ್ಸಿಂದಾನು ನಮಗೆ ಪ್ರೀತಿ ಅಕ್ಕರೆ ತೋರಿಸ್ತಾ ಅಪ್ಪನ ಜವಾಬ್ದಾರಿನೂ ನಡ್ಸ್ಕೊಂಡು ಬಂದಿದ್ಯಾ. 3 ಜನ ಹೆಣ್ಮಕ್ಳಿಗೆ ಯಾವುದೇ ರೀತಿ ತೊಂದರೆ ಆಗದೆ, ಯಾರು ಕೆಟ್ಟ ಕಣ್ಣು ಬೀಳ್ದೆ ಅಪ್ಪನ ಹಾಗೆ ಬೇಲಿ ಹಾಕಿ ನಮ್ಮನ್ನ ಕಾಪಾಡಿದ್ಯಾ. ಇಷ್ಟು ವರ್ಷನೂ ಮನೆ ಯಜಮಾನನ ಥರ ದುಡ್ಕೊಂಡು ಸಂಸಾರ ನಡೆಸ್ಕೊಂಡು ನಮ್ಮನ್ನ ನಿನ್ನ ಭುಜದ ಮೇಲೆ ಹೊತ್ಕೊಂಡು ನಮಗೆ ಪ್ರಪಂಚ ತೋರಿಸಿದ್ಯಾ. ಬದುಕೋ ಪಾಠ ಹೇಳ್ಕೊಟ್ಟಿದ್ಯಾ. ನಮಗೆ ನೆನಪಿರೋ ಹಾಗೆ ಇನ್ನು ಒಂದು ದಿವಸನೂ ಅಪ್ಪನ ಜವಾಬ್ದಾರಿಗಳಿಂದ ತಪ್ಪಿಸ್ಕೊಂಡಿರೋಳೆ ಅಲ್ಲ. ಹಂಗಂತ ಯಾವತ್ತೂ ನಿನ್ನ ಗಂಡನ ದೂರ್ಲಿಲ್ಲ. ನಿಜ ಹೇಳಬೇಕು ಅಂದರೆ ನನಗೆ ತಂದೆ ತಾಯಿ ಎಲ್ಲ ನೀನೇ ಅವ್ವ. ಅದಕ್ಕೆ ಇವತ್ತಿನ ಅಪ್ಪಂದ್ರ ದಿನಾಚರಣೆ ನೀನೇ ಆಚರಿಸ್ಬೇಕು. ದೇವ, ನಿನ್ನ ಮಾತು ಅಂದರೆ ಮಾತು. ಅದಕ್ಕೆ ನಿನ್ನ ಕಂಡ್ರೆ ನಂಗೆ ಸಾನೇ ಗೌರವ. ಅಪ್ಪಂದ್ರ ದಿನ ಆಚರಿಸ್ಬೇಕು, ಕೇಕ್ ತಗೊಂಬ ಅಂದಾಗ ನನಗೆ ಒಳಗಡೆನೆ ತಳಮಳ ಶುರುವಾಗ್ಬಿಟ್ಟಿತ್ತು. ಎಲ್ಲರೂ ಬಲವಂತ ಮಾಡಿ ನನ್ನನ್ನು ಪುಟ್ಟಮ್ಮಿ ಜಾಗದಲ್ಲಿ ಎಲ್ಲಿ ನಿಲ್ಲಿಸ್ಬಿಡ್ತಿರೋ ಅಂತ ದಿಗ್ಲಾಗೋಗಿತ್ತು. ಸ್ನೇಹವ ಹೇಳ್ದಂಗೆ ನಾನು ಯಾವ ಜವಾಬ್ದಾರಿಯೂ ತಗೊಳ್ಳಿಲ್ಲ. ಅಂಥದ್ರಾಗೆ ಪುಟ್ಟಮ್ಮಿ ಜಾಗದಾಗೆ ನಾನು ಹೆಂಗೆ ನಿಂತ್ಕೊಳಕ್ಕಾಯ್ತದೆ ಹೇಳಿ. 3 ಜನ ಹೆಣ್ಮಕ್ಳು ನನ್ನ ಪುಟ್ಟಮ್ಮಿನ ಬಿಟ್ಟು ಹೋದಾಗ ಆ 3 ಜನ ಹೆಣ್ಮಕ್ಳನ್ನ ಇಟ್ಕೊಂಡು ಜೀವನ ಹೆಂಗೆ ನಿಭಾಯಿಸ್ತಾಳೆ ನೋಡೇ ಬಿಡಮ್ಮ ಅಂತ ಒಂದು ಆಟ ಒಳಗಡೆ ಇತ್ತು. ದೂರದಿಂದನೇ ಪುಟ್ಟಮ್ಮಿನ ಗಮನಿಸ್ಕೊಂಡು ಬರ್ತಾನೆ ಇದ್ದೆ. ತಾಟ್ ಕಿತ್ತಿ ಜೊತೆ ಸೇರಿಕೊಂಡು ಪುಟ್ಟಮ್ಮಿ ಹಾಳಾಗೋದ್ರೆ ಸಾಕು ಅಂತ ಮನಸ್ಸು ಬಯಸ್ತಾ ಇತ್ತು. ಆದರೆ ಪುಟ್ಟಮ್ಮಿ ನನ್ನ ಮನಸ್ಸಿನಲ್ಲಿದ್ದ ಎಲ್ಲ ಪ್ರಶ್ನೆಗಳಿಗೆ ದಿಟ್ಟವಾದ ಉತ್ತರ ಕೊಟ್ಬಿಟ್ಲು. ಭಾಳ ಸಣ್ಣ ಮಕ್ಕಳನ್ನು ಬೆಳೆಸ್ಕೊಂಬಂದು ಚಿಕ್ಕ ಮಕ್ಕಳನ್ನ
ಎದೆ ಮಟ್ಟಕ್ಕೆ ಬೆಳೆಸಿ ಸಮಾಜದಲ್ಲಿ ಅವ್ರಿಗೊಂದು ಗೌರವ ಸಿಗೋ ಸ್ಥಾನ ತಂದುಕೊಟ್ರು. ಈ ಮಾತನ್ನ ನಾನೊಬ್ಬ ಗಂಡನಾಗಿ ಹೇಳ್ತಿಲ್ಲ, ಒಬ್ಬ ಗಂಡಸಾಗಿ ನಾನು ನಿಭಾಯಿಸ್ಬೇಕಾಗಿದ್ದ ಜವಾಬ್ದಾರಿಗಳನ್ನೆಲ್ಲ ನೀನು ನಿಭಾಯಿಸ್ತಿಲ್ಲ. ಹೆಣ್ಮಕ್ಳು ಅಂತ ಬಾಯಿ ತುಂಬ ಜರಿತಾ ಇದ್ದು ನನಗೆ ಹೆಣ್ಮಕ್ಳು ಗಂಡು ಮಕ್ಳಿಗಿಂತ ಕಡಿಮೆ ಏನಿಲ್ಲ ಅಂತ ತೋರಿಸ್ಕೊಟ್ಟಿಯಲ್ಲ, ಅದಕ್ಕಿಂತ ಮೆಚ್ಚೋ ಅಂಥ ಕೆಲಸ ಇನ್ನೇನೈತೆ ಹೇಳು. ನೀನೇ ಯಜಮಾನಿ. ಕತ್ತರಿಸು ಪುಟ್ಟನೆ. ಕಬೆ ನಿನ್ನ ಮನೆಗೆ ಮಾತ್ರ ಯಜಮಾನಿ, ನಮ್ಮೆಲ್ರಿಗೂ ಯಜಮಾನಿ. ಏಯ್ ಹತ್ರ ಅವ್ವ ಕಟ್ ಮಾಡಿ. ಹ್ಯಾಪಿ ಫಾದರ್ಸ್ ಡೇ ಅವ್ವ. ಎಲ್ಲರೂ ಹಂಗೆ ಸ್ಮೈಲ್ ಮಾಡಿ ಒಂದು ಸೆಲ್ಫಿ ತಗೊಬಿಡಮ್ಮ. ಎಲ್ರೂ ಹೊಸಿ ನಗ್ರಿ. ಸುಮಾ ನೋಡವಿ. ಅಕ್ಕ ನೋಡು, ಇದ್ರಲ್ಲಿ ಏನೋ ಮಿಸ್ಸಿಂಗು. ಒಂದು ನಿಮಿಷ. ಹಗಲ್ನಾಗೆ ಈಗ ಜೀವನ ಗಟ್ಟಿ ಮಾಡ್ಕೋಬೋದು, ರಾತ್ರಿನಾಗೇನಪ್ಪ ಮಾಡಲಿ. ಅಯ್ಯೋ, ಕಾಳಿ ಪುರ್ಸಿನ ಜೊತೆಯಾಗಿ ಮಲಿಸ್ಕೊಂಡ್ರೆ. ಕಾಳಿ ಪುರ್ಸಿ, ಕಾಳಿ ಪುರ್ಸಿ. ಅಯ್ಯೋ, ಇವರಿಬ್ರು ಕುಂಬ್ಕೊಂಡಂಗೆ ಮಲಿಕೊಂಬಿಟ್ಟಿರ್ಬೇಕು. ಏನು ಮಾಡಲಿ ಈಗ? ಕಾಳಿನೂ ಒಳಗಡೆ ದೂರದೇ ಇರಂಗೆ ಗೊಬ್ಬರ ಹಾಕೊಂಡು ಮಲಿಕೊಂಬಿಡ್ತೀರಿ. ಅಯ್ಯೋ ಅಯ್ಯೋ ಅಯ್ಯೋ, ಕಾಳಿ ಪುರ್ಸಿ ಬಂದ್ರ, ಬೇಗ ಬಂದ್ರ. ಕಾಳಿ ಪುರ್ಸಿ ಬೇಗ ಬಂದ್ರ.
ಮಮ್ಮಿ ನಾನು ಮಮ್ಮಿ ಪುರ್ಸಿ ಯಾವ ದೆವ್ವನೂ ಇಲ್ಲ ಭೂತನೂ ಇಲ್ಲ ಮಮ್ಮಿ ಕಣ್ಬಿಡು ಮಮ್ಮಿ ಅಕ್ಕ ಏನಾಯ್ತು ಲೇ ಪುರ್ಸಿ ಏನಾಯ್ತು? ಏನಿಲ್ಲ ಮಾವ ಮನ್ಗಿದ್ದೆ ಮಮ್ಮಿ ಕೂಕತ್ತು ಅದೇನು ಕೇಳುಮ ಅಂತ ಬರ್ತಾಯಿದ್ದೆ ಕರೆಂಟ್ ಹೋಯ್ತು ಅದಕ್ಕೆ ಟಾರ್ಚ್ ಹಾಕೊಂಡು ಬಂದೆ ನಾನು ನೋಡ್ಬಿಟ್ಟು ದೆವ್ವ ಭೂತ ಅಂತ ಕಿರ್ಸ್ಕತೈತೆ ಇಲ್ಲ ಇಲ್ಲ ಅದು ದೇವನೇ ನಾನು ನೋಡಿದೆ ದೇವ ಅದು. ಅಯ್ಯೋ ಅಕ್ಕ ನೀನು ಸ್ಯಾನೆ ಮನ್ಸಿಗೆ ಹಚ್ಕೊಂಡಿದ್ಯಾ ಅದಕ್ಕೆ ಹಿಂಗಾಯ್ತಿರೋದು. ಮಮ್ಮಿ ಅವ್ವನ ಮನೆಯಾಗ ನೀನು ಕೊಟ್ಟಿದ್ದ ಕಾಟ ಒಂದ ಎರಡ ತಪ್ಪಿಲ್ದದ್ರೂ ಅವ್ರ ಮ್ಯಾಗ ಹಠ ಸಾತ್ಸಕ್ ಹೋಯ್ತದ. ಈಗ ನೀನ್ ಮಾಡಿರೋ ಸಂಚೆ ನಿನ್ನ ಸುತಾಕತೈತೆ. ಏ ಸುಮ್ಕಿಲ್ಲ ನನ್ನ ಸೌತಿ ಏನು ಮಾಡಿರೋದು ಕಮ್ಮಿ ಏನಿಲ್ಲ. ನೋಡು ಸುಮ್ಕೆ ಪುಟ್ಟಕ್ಕನ ಬಗ್ಗೆ ಮಾತಾಡೋದು. ನಾವು ಮನ್ಸು ತಪ್ಪು ಮಾಡೋದು ಏನು ಗೊತ್ತಾ? ನಮ್ಮ ಒಳ ಮನಸ್ಸು ಇದು ತೆಪ್ಪು ಅಂತ ಹೇಳ್ತಿದ್ರು ತೆಪ್ಪು ಮ್ಯಾಗ ತಪ್ಪು ಮಾಡ್ತಾನೆ ಇರ್ತೀವಿ. ಆದರೆ ನಮ್ಮ ಒಳ ಮನಸ್ಸು ಇದನ್ನೆಲ್ಲ ಲೆಕ್ಕ ಹಾಕೊಳ್ತಾನೆ ಇರ್ತದೆ. ಇಂಥ ಸಮಯದಾಗೆ ಹೊರಗೆ ಬಂದು ನಮ್ಮನ್ನ ಭೂತ ಥರ ಕಾಡ್ತಿರುತ್ತೆ. ಏ ನಿಮ್ಮಿಬ್ಬರಿಗೂ ನನಗೆ ಬುದ್ಧಿ ಹೇಳಿ ಅಂತ ಕರೀಲಿಲ್ಲ. ಅಕ್ಕ ಸಾನನ್ಗೆ ನೀನು ಈ ಥರ ಪುಟ್ಟಕ್ಕನ ಬೈತಿರೋದು ಗೊತ್ತಾಯ್ತಿದೆ ಅಂತ ಅನ್ಮ್ಯಾಕೆ ನೀನು ಸಮಯ ಕೇಳಿದ್ರು ಗೊತ್ತಾಯ್ತದಲ್ವೇ? ಕರೆಕ್ಟ್ ಮಾವ. ಮಮ್ಮಿ ಒಂದು ಕೆಲಸ ಮಾಡು, ಮನಿಗೆ ಹೋಗುವಾಗ ಸಾನಕ್ಕನ್ಗೆ ಇನ್ಮ್ಯಾಕಿಂದ ನನ್ನ ಪುಟ ಒಂದು ಸವಾಸ ಕೊಯ್ಕಿಲ್ಲ ನನ್ನ ಕ್ಷಮಿಸ್ಬಿಡು ಅಂತ ಕೇಳ್ಕೊ. ಮೂಕಲ್ಲ ಸರಿಯಾಗಿ ಹೇಳಿದೆ ಅಕ್ಕ. ಇದನ್ನ ಸಾನ ಕೇಳಿಸ್ಕೊಂಡ್ರೆ ನಿನ್ನ ಖಂಡಿತವಾಗ್ಲೂ ಕ್ಷಮಿಸ್ತಾಳೆ. ಹ್ಞೂ ಏನು ಇಬ್ರು ಸೇರ್ಕೊಂಡು ಪಾಠ ಮಾಡ್ತಿದ್ದೀರಾ? ದೆವ್ವ ನೋಡ್றது ಹೆಂಗೆ ಅಂತ ನಾನು ಯೋಚನೆ ಮಾಡ್ತಿದ್ರೆ ನಿಮಗೆ ಮಾವ ಈ ಮಮ್ಮಿಗೆ ಏಟ್ ಹೇಳಿದ್ರು ಅಟೆ ನಡಿ ಹೋಗಿ ಮನೆ ಕಳಮ. ಇಲ್ಲ ಪುಸಿ ಸುಮ್ಕೆ ನಡಿ ಮಾವ. ಮಮ್ಮಿ ಗುಡ್ ನೈಟ್. ಏ ಪುರ್ಸೆ ಕಾಣೆ ಏಯ್ ಹೊಂಟ ಬಿಟ್ಟಲ್ಲ ನೀವೇನು ಮಾಡೋದು? ಅಯ್ಯೋ ಗಟ್ಟಿಗೆ ಒತ್ಕೊಂಡು ಮಲ್ಕೊಂಡ್ಬಿಡ್ತೀನಿ. ಅಯ್ಯೋ ಆಯ್ತಿಲ್ವಲ್ಲಪ್ಪ. ಅಯ್ಯೋ ಕಣ್ಮುಚ್ಚಿದ್ರೆ ಅವಳೆ ಕಾಣಿಸ್ತಾವಳೆ, ಕಣ್ ತೆಗೆದ್ರೆ ಅವಳೆ ಕಾಣಿಸ್ತಾವಳಲ್ಲಪ್ಪ. ಈಗ ನಾನು ಏನು ಮಾಡಲಿ ಅಯ್ಯೋ ಅಯ್ಯೋ ದೇವ್ರೆ ಕಣ್ಣು ಮುಟ್ಕೊಂಡಿರೋಕ್ಕಾಯ್ತದ? ಅಯ್ಯೋ ಎಲ್ಲ ಇತ್ತಾ ಚಂದ್ರು ಆ ನಾಗರತ್ನ ನಿಮ್ಮ ಮಗ ಬರ್ತೀನಿ ಅಂದಿದ್ದ. ಫೋನ್ ಮಾಡೋ ನೀನು ಅಡ್ರೆಸ್ ಕೇಳ್ತಾನೆ ಅಂತ. ಸರಿ ಸರಿ ಪುಟ್ಟಕ್ಕ ನಾನು ಭಟ್ರು ತಾವ ಮಾತಾಡ್ಕೊಂಬರ್ತೀನಿ. ಹಾಂ ಬಾ. ಪಲ್ಲವಿ ಒಂದು ತಟ್ಟಿಗೆ ಹೂವು ಇಕ್ಕೊಂಡು ಇನ್ನೊಂದು ತಟ್ಟೆ ಒಳಗೆ ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಪುರಿ ಉಂಡೆಲ್ಲ ಮಾಡಿದ್ರಲ್ಲ ಅದನ್ನೆಲ್ಲ ಇಕ್ಕಂಬ. ಹಾಂ ಸರಿ ಅವ್ವ. ಆಮೇಲೆ ಕರಿಬಳೆ ತಕ್ಕಬ. ಕರಿಬಳೆನಾ? ಏನು ತಕವ? ನಾ ಹೇಳ್ತೀನಿ ತಕ್ಕಬ ನೀನು. ಅದು ಕರಿಬಳೆ ಇಲ್ವಲ್ಲ. ಅಯ್ಯೋ ಚಂದ್ರು ಅಪ್ಪ ಅಂಗಡಿಗೆ ಹೋಗಿ 1-2 ಡಜನ್ನು ಕರಿಬಳೆ ತಕ್ಕಬ. ಸರಿ ಅವ. ಅಲ್ಲ ಕಣಪ್ಪ ಹೇಳಿದ ಕುಳ್ಳ ಹಂಗೆ ಹೊಂಟ್ಬಿಟ್ಟಲ್ಲ, ಅಳತೆ ಬೇಡವೆ ತಕ. ಈಗ ಸಾಕಾಯ್ತದೆ ತಕ್ಕಬ. ಸರಿ ಅವ್ವ ಕರಿಬಳೆ ಯಾಕಂತ ನೀ ಹೇಳ್ದೇ ಇಲ್ಲ. ದೃಷ್ಟಿ ಆಗ್ತಾ ಇರಲಿ ಅಂತ. ಮತ್ತೆ ಹಸಿರು ಬಳೆ ಹಾಕೋದು? ಹಸಿರು ಸಂತೋಷ ಸಂಕೇತ. ಬಿಮ್ಮನ್ಸರು ಸಂತೋಷವಾಗಿ ನಗ್ನಗ್ತಾ ಉಲ್ಲಾಸವಾಗಿರಲಿ ಅಂತ ಹಸಿರು ಬಳೆ ತೊಡಿಸಿ ಹಸಿರು ಸೀರೆ ಉಡಿಸ್ತೀವಿ. ಅಯ್ಯ ಆ ಬೋರ್ಡ್ ಅಲ್ಲಿ ಯಾಕಿಕ್ಕಿದೆ ತೆಗಿ, ಬಂದವ್ರಿಗೆಲ್ಲ ಕೂತ್ಕೊಳ್ಳೋಕೆ ಜಾಗ ಆಯ್ತದೆ. ಅವ್ವ ಅದು ವೋಟಿಂಗ್ ಬೋರ್ಡು. ಓಟ ಇದ್ರಾಗ ಹಾಕದ? ಬಂದವರೆಲ್ಲ ಗಂಡು ಮಗು ಬೇಕೋ ಅಥವಾ ಹೆಣ್ಮಗು ಬೇಕೋ ಅಂತ ಓಟ್ ಹಾಕ್ಬೇಕು. ಹಂಗ ಇಷ್ಟಕ್ಕೂ ಯಾವ ಮಗ ಆದ್ರೆ ಏನವ್ವ, ಹುಟ್ಟೋ ಮಗ ಆರೋಗ್ಯವಾಗಿ ನಗ್ತಾ ಆ ತಾಯಿ ಮಗಳು ತುಂಬಿದ್ರೆ ಸಾಕು. ಏನಂತೆ ಹೊಸ?
ಬಸ್ಸು ಯೋನವ್ವ ಏನೋ ಚಿಂತೆ ಮಾಡ್ತಿದ್ಯಾ ಬಿಮ್ಮನ್ಸಿ ಹಿಂಗೆ ಚಿಂತೆ ಮಾಡ್ಕೊಂಡು ನಿಂತ್ಕೊಳ್ಳೋದೆ. ಚಿಂತೆ ಮಾಡಿ ಏನು ಮಾಡ್ತಾಳೆ ಪುಟ್ಟಕ್ಕ? ರೋವ ಬರೋಕ್ಕಿಲ್ಲ ಅಂತ ಸಾನೆ ಚಿಂತೆ ಇವಳಿಗೆ. ಅಯ್ಯೋ ಬಂಗಾರಮ್ಮನವ್ರು ಬರ್ದೆ ಎಲ್ಲೋಯ್ತಾರೆ, ಬತ್ತರೆ ಬಿಡು. ವಸು ನಮ್ಮ ಮನೆ ಸೊಸೆ ಆಗಿಲ್ಲ ಅಂದಿದ್ರೆ ಬತ್ತಿದ್ಲೋ ಏನೋ. ಅಲ್ಲ ಪುಟ್ಟಕ್ಕ, ನನ್ನ ಮ್ಯಾಕ್ ಕೋಪ ಐತೆ ಅಂತಿಟ ಹಂಗಂದ್ಬಿಟ್ಟು ಮಗಳ ಸೀಮಂತಕ್ಕೆ ಬರ್ದೇ ಇರ್ತಾರ? ಹಂಗಾರೆ ಅದಕ್ಕೆ ಬರಕ್ಕಿಲ್ಲ ಅಂತೀಯ ನಂಜವ್ವ? ಈ ಆಟ ಕ್ವಾಪ ಇದೆಲ್ಲ ಮನ್ಸ ಭೂಮಿಗೆ ಬಂದ ಮ್ಯಾಕ್ ಸುತ್ಕೊಂಡಿರೋದು. ಇನ್ನು ಇವಳು ಮನಸ್ಸಿನಾಗಿರೋ ಚಡ್ಪಡಿಕೆ ಅವ್ರ ಅವನ ಗರ್ಭದಲ್ಲಿ ಇರೋವಾಗಲೇ ಸುತ್ತ ಹಾಕೊಂಡು ಬಂದಿರೋದು. ಚಿಂತೆ ಮಾಡಬೇಡ ಮಗಳೇ, ಅಮ್ಮ ಅವ್ರ ಮನಸ್ಸು ಹಿತ್ತಾಗೆ ಎಳಿತಿರ್ತದೆ. ಇರ್ಬೋದು ಅವ್ವ. ಅವ್ವನ ಪ್ರೀತಿ ಜೊತೆ ಅವಳ ಕೋಪ ಹಠನೂ ನೋಡಿದ್ದೀನಿ. ಅವರು ಫೋನಲ್ಲಿ ಮಾತಾಡಿರೋ ರೀತಿ ನೋಡಿದ್ರೆ ಖಂಡಿತವಾಗ್ಲೂ ಬರಲ್ಲ ಅನ್ನಿಸ್ತಿದೆ. ಅತ್ತೆ, ನಾನು ರೆಡಿ. ಅವ್ವ ಏನು ಮಾಡ್ತಿದ್ಯಾ? ಈ ತಿಂಗಳು ಬಡ್ಡಿ ಯೋಟ್ ಬರಬೇಕು ಅನ್ನೋದನ್ನ ಲೆಕ್ಕ ಆಗ್ತಾ ಇದ್ದೀನಿ ಮಗ. ಯಾಕವ್ವ, ಇವತ್ತೇನು ಕಾರ್ಯಕ್ರಮ ಅಂತ ನಿಂಗೆ ಗೊತ್ತಲ್ವೇ? ಶ್ರೀ, ನನ್ನ ಮಾವ ಹೆಂಗೆ ಕಾಲ್ ಮಾಡಿದ್ದೆ. ಅವ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಸೀದಾ ಹೊತ್ತಿಗೆ ಮನೆಗೆ ಬರ್ತೀನಿ ಅಂತ ಹೇಳಿದ್ರು. ನಿಮ್ಮ ಮಾವ ಏನೋ ಬರ್ತಾರೆ, ಆದರೆ ನನ್ನ ಅತ್ತೆ ಬರಬೇಕಲ್ಲ. ಅತ್ತೆನೂ ಬರ್ತಾರೆ. ವಿಷಯ ಗೊತ್ತಿದ್ರು ಹೀಗೆ ಮಾತಾಡ್ತಿದ್ಯಲ್ಲ ಸ್ನೇಹ. ಅತ್ತೆಗೆ ನಂಜಮ್ಮ ಅವ್ರು ಮಾಡಿರೋ ಅವಮಾನ ಏನು ಅಂತ ನಿನಗೆ ಗೊತ್ತಿಲ್ವಾ? ಮೊನ್ನೆ ಎಲ್ಲ ನನಗೆ ಫೋನ್ ಮಾಡಿ ಅತ್ತೆ ಮನೆಗೆ ಕಾಲಿಟ್ರೆ ಸೋತಂಗೆ ಅಂತೆಲ್ಲ ಹೇಳಿದ್ದಾರೆ. ಇಷ್ಟೆಲ್ಲ ಆದ್ಮೇಲೂ ಅತ್ತೆಗೆ ನೀನು ಹೊಸ ಮನೆಗೆ ಹೋಗಿ ಅಂತ ಹೇಳ್ತಿದ್ಯಲ್ಲ. ಅವ ವ್ಯಕ್ತಿ ನೋಡಿ ಮಾತನ್ನ ಆಡಿಬೇಕಂತೆ. ಅಂಥದ್ರಾಗೆ ಆವಮ್ಮನ ಮಾತು ಕಟ್ಕೊಂಡು ನಮ್ಮನೆ ಮಗಳು ಸೀಮಂತಕ್ಕೆ ಹೋಗಿಲ್ಲ ಅಂದರೆ ತೆಪ್ಪ ಹಾಕಿಲ್ವೇ? ಮಾವ ನೀನೇ ಮಾತಾಡ್ತಿದ್ಯಾ? ವಸು ಈ ಮನೆ ಮಗಳು ಅನ್ನೋದು ಎಷ್ಟು ನಿಜನೋ ನಂಜಮ್ಮ ಅವ್ರ ಮನೆ ಸೊಸೆ ಅನ್ನೋದು ಅಷ್ಟೇ ನಿಜ ತಾನೆ. ಆದರೂ ಅವ ವಸ್ತು ಹಿಂಗಿರೋ ಸಮಯದಾಗೆ ನೀನು ಬರ್ದೇ ಇರೋದು ನಂಗೆ ಯಾಕೋ ಸರಿ ಕಾಣ್ತಿಲ್ಲ. ಗಂಟಿ ಮಾವನ ಮಾತು ನಿಜಾನೇ. ಆದರೆ ಅತ್ತೆ, ನೀವು ಆ ನಂಜಮ್ಮ ಅವ್ರ ಮುಂದೆ ಸೋಲೋದು ನನಗಿಷ್ಟ ಇಲ್ಲ. ಮಾವ, ನನ್ನ ಮಾತು ನಿಮ್ಗೆ ಇಷ್ಟ ಆಗ್ತಿಲ್ಲ ಅಂತ ನನಗೆ ಗೊತ್ತು. ಆದರೆ ಆ ನಂಜಮ್ಮ ಸಂಬಂಧನ ಇಟ್ಕೊಂಡು ಆಡ್ತಿರೋ ಆಟ ಇದು. ಛೇ, ನನಗೆ ಇಷ್ಟ ಆಗ್ತಿಲ್ಲ. ಬೇರೆ ಸಮಯದಲ್ಲಿ ಈ ಥರ ಆಟ ಆಡಿದ್ದಿದ್ರೆ ನನಗೇನು ಬೇಜಾರಾಗ್ತಿರಲಿಲ್ಲ. ಆದರೆ ಈ ಸಮಯದಲ್ಲಿ ಸಮಯ ನೋಡಿಕೊಂಡು ಹೊಸ ಸೀಮಂತದಲ್ಲೇ ಬೇಕು ಅಂತಲೇ ಈ ಥರ ಮಾಡ್ತಿದ್ದಾಳೆ ಅಂದರೆ ಅದರ ಅರ್ಥ ಮಗುನ ನೋಡಿದಾಗೆಲ್ಲ ಅತ್ತೆಗೆ ನಂಜಮ್ಮನ ಮುಂದೆ ಸೋತಿದ್ದೀನಿ ಅಂತ ನೆನಪಾಗಬೇಕು ಅಂತಲೇ ಈ ಥರ ಮಾಡ್ತಿದ್ದಾರೆ ಅನ್ಸುತ್ತೆ. ರಾಧಾ, ನಂಜಮ್ಗೆ ಆ ಉದ್ದೇಶ ಆಯ್ತೋ ಇಲ್ಲ ಗೊತ್ತಿಲ್ಲ, ಆದರೆ ನೀನು ಹೇಳ್ತಾರದು ಇಲ್ಲ ಮಾವ, ಅತ್ತೆ ನಿರ್ಧಾರನೇ ಸರಿಯಾಗಿದೆ. ಸಾಕು, ಎಲ್ಲರೂ ಹೊಲ್ಟಿದ್ದೀರಾ, ಹೋಗಿ ಬನ್ನಿ. ಬನ್ನಿ. ನಾನು ಬರಲ್ಲ ಶ್ರೀ. ಇದೇನು ಮಿಸ್ಸು, ಅವನು ಬರೋಕ್ಕಿಲ್ಲ ನೀವು ಬರೋಕ್ಕಿಲ್ಲ ಅಂದ್ರೆ ಹೊಸ ಬೇಸರ ಆಗಿಲ್ವೇ? ಶ್ರೀ, ಹೊಸದಕ್ಕೆ ಬಗ್ಗೆ ಯೋಚನೆ ಮಾಡಿದ್ರೆ ನೀವು ಹೇಳ್ತಿರೋದು ಸರಿ. ಆದರೆ ಈ ರಾಧಾ ಹೇಳಿದ್ ಕೇಳಿಸ್ಕೊಂಡ್ರೆ ನನಗೆ ಬರಬೇಕು ಅಂತಲೇ ಅನಿಸ್ತಿಲ್ಲ. ಯಾಕೆಂದರೆ ಅತ್ತೆಗೆ ಅವಮಾನ ಆದರೆ ಅದು ನನಗೂ ಅವಮಾನ ಆದಂಗೆ.
ನಾ ಬರ್ತೀನಿ ರಾಧಾ ಬಾ. ಅತ್ತೆ ಬರ್ತೀನಿ.